ಸಾಮಾನ್ಯವಾಗಿ ನರೇಂದ್ರ ಮೋದಿಯವರು ಯಾರನ್ನ ಭೇಟಿಯಾದರೂ ಅವ್ರ ಬಗ್ಗೆ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಅಂದರೆ ತಿಳ್ಕೊಂಡಿರ್ತಾರೆ ಪೂರ್ತಿಯಾಗಿ, ಮತ್ತು ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ ಇವ್ರು ಯಾರು ಗೊತ್ತಾ ಅಂತ ಅವರೇ ಇಂಟ್ರಡ್ಯೂಸ್ ಮಾಡುವ ರೀತಿಯಲ್ಲಿ ಹೌದು ಹೇಳ್ತಾರೆ. ಅದು ಆ ರೀತಿ ಅವರು ಅಮಿತ್ ಶಾ ಅವರಿಗೆ ಹೇಳಿದರು. ಹಾಂ, ಅವರು ತುಂಬ ನಕ್ಕರು. ಅವರು ನಗುವಾಗ ಕಣ್ಣುಗಳು ತುಂಬ ಕಿರಿದಾಗ್ತವೆ. ಆ ಥರ ನಾವು ಯಾವ ನಗುವ ಅಮಿತ್ ಶಾ ಅವರನ್ನು ನೋಡಿರಲಿಲ್ಲ. ಆವಾಗ ನಕ್ಕಾಗ ನೋಡ್ತವ್ರು, ಇವ್ರು ನಗುವಾಗ ಕಣ್ಣು ಇಷ್ಟು. ನಾವು ಕೇಳಿ ನಟ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋದು ನನ್ನ ಸ್ವಭಾವ. ಹೌದು. ಪದ್ಮಭೂಷಣ ರಾಷ್ಟ್ರಪತಿ ಭವನದಲ್ಲಿ ನಡೆದಂಥ ಪುರಸ್ಕಾರದ ಕಾರ್ಯಕ್ರಮ ಹೆಂಗಿತ್ತು ಒಂದು ಸಣ್ಣ ಝಲಕ್ಕಿದೆ, ನೋಡ್ಕೊಂಡು ಬರೋಣ. ನಾವು ಜೀವನದಲ್ಲಿ ಎಲ್ಲಿಗೆ ಬಂದಿದ್ದೀವಲ್ಲ ಅದಕ್ಕೆ ದೊಡ್ಡ ಕಾರಣ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಕೂಡ ಇರುತ್ತೆ. ನಮ್ಮ ಬಾಲ್ಯ, ಕುಟುಂಬ, ಬಾಲ್ಯದ ಪರಿಸರ, ಎಲ್ಲಿ ಬೆಳೆದ್ವಿ, ಎಲ್ಲಿ ಹುಟ್ಟಿದ್ವಿ, ಹೇಗಿತ್ತು ನಮ್ಮ ಚೈಲ್ಡ್ಹುಡ್ಡು, ಅದೆಲ್ಲದರದ್ದು ಒಂದು ಸಲ ಒಂದು ಸಣ್ಣ ಮೆಲಕ್ಕೆ ಹಾಕಿ ಕೊಡ್ತೀರಾ? ನಮ್ಮ ತಂದೆಯವರು ಶಿರಾಲಿ, ಮಲ್ಲಾಪುರ ಆ ಕಡೆ. ಅದೇಗೋ ಧರ್ಮ ಸಂಯೋಗ ಅನ್ನೋದು ಕರ್ಮ ಸಂಯೋಗದಿಂದಲೋ. ನಮ್ಮ ತಾಯಿಯವರು ಮೊದಲಿಂದ ಆನಂದಾಶ್ರಮ ಅಂತ ಒಂದು ಸ್ವಾಮಿ ರಾಮದಾಸ್ ಅವರು ಪ್ರಾರಂಭಿಸಿದ್ದು. ಅವರ ಶಿಷ್ಯೆಯಾಗಿ ಮಾತಾಜಿ ಕೃಷ್ಣಬಾಯಿ ಅಂತ ಅವರು ಅಲ್ಲಿದ್ದರು. ನಮ್ಮ ತಾಯಿಯವರು ಅಲ್ಲಿ ಬೆಳೆದವರು. ನಮ್ಮ ತಂದೆಯವರು ಶಿರಾಲಿಯವರು ಒರಿಜಿನಲ್ ಆ ಕುಟುಂಬ. ಅವರು ಮಲ್ಲಾಪುರದಲ್ಲಿ ಬೆಳೆದು ನಂತರ ಅವರು ಹೇಗೋ ಆಶ್ರಮದಲ್ಲಿ ಭೇಟಿಯಾಗಿ ನಂತರ ಮದುವೆ ಆದವರು. ಅದರ ನಂತರ ಅಲ್ಲಿ ಆಶ್ರಮದಲ್ಲಿ ನಾವು ಇದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮದು ತಂದೆಯವರು ಕೆಲಸಕ್ಕಂತ ಮುಂಬೈಗೆ ಹೋದರು. ಅಲ್ಲಿಂದ ದೆಹಲಿಗೆ ಹೋದಾಗ ಅವರಿಗೊಂದು ಆಕ್ಸಿಡೆಂಟ್ ಆಗಿ ಅವರು ಒಂದು ಒಂಟೆ ಬಂದು ಇವರು ಸೈಕಲ್ ಮಡ್ಗಾರಡಿಗೆ ಒದ್ದು ಬಿಡ್ತು. ಇವರು ಎಷ್ಟೋ ದೂರ ಹೋಗಿ ಬಿದ್ದು ಅವ್ರಿಗೆ ಮೊಣಕಾಲಿನ ಈ ಜಾಯಿಂಟೇ ಏನು ಮಾಡಿದ್ರು ಸರಿ. ಅವರು ಆಶ್ರಮಕ್ಕೆ ಬಂದರು. ಅಲ್ಲಿ ಆಶ್ರಮಕ್ಕೆ ಅಲ್ಲಿ ಸೂಪರ್ವೈಸರ್ ಆಗಿ ಅಲ್ಲಿ ಮೊದಲ ನನ್ನ 6 ವರ್ಷಗಳ ಕಾಲ ಅಲ್ಲಿ ಕಳೆಯಿತು. ನಾವು ಶಿರಾಲಿಯವರೇ, ನಮ್ಮ ನಾಗರಕಟ್ಟೆ ಮನೆತನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.